Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ವಿಡಿಯೋಗಳು ವೈರಲ್ ಆಗ್ತಾ ಇದ್ದ ಹಾಗೆ ಯಾರ್ಯಾರದ್ದು ಉಮೇಶ್ ರೆಡ್ಡಿಯ ವಿಡಿಯೋ ವೈರಲ್ ಆಗ್ತಾ ಇದೆ. ತೆಲುಗು ನಟ ರನ್ಯಾರಾವ್ ಗೆಳೆಯ ತರುಣ್ ವಿಡಿಯೋ ವೈರಲ್ ಆಗ್ತಾ ಇದೆ. ಜೈಲಿನಲ್ಲಿ ರಾಜಾತಿಥ್ಯದ ವಿಡಿಯೋಗಳು ವೈರಲ್ ಆಗ್ತಾ ಇದ್ದ ಹಾಗೆ ಪರಿಶೀಲನೆಗೆ ಸೂಚಿಸಿದ್ದಾರೆ ಎಡಿಜಿಪಿ ಬಿ ದಯಾನಂದ್. ಉಮೇಶ್ ರೆಡ್ಡಿ ತರುಣ್ ವಿಡಿಯೋ ಬಗ್ಗೆ ವರದಿ ಕೇಳಿದ್ದಾರೆ ಕಾರಾಗೃಹ ಎಡಿಜಿಪಿ ಬಿ ದಯಾನಂದ್. ಜೈಲಾಧಿಕಾರಿಗಳ ಬಳಿ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟೀಕರಣವನ್ನ ಕೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಹೇಳೋದಕ್ಕೆ ಪರಪ್ಪನ ಅಗ್ರಹಾರ ಜೈಲು, ಬಟ್ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ಜೈಲಲ್ಲಿರುವಂತಹ ಕೈದಿಗಳಿಗೆ ಅವ್ರು ಮೊಬೈಲ್ ಬಳಕೆ ಮಾಡ್ತಾರೆ ಅಂತಂದ್ರೆ ಇದನ್ನ ಹಳೆ ವಿಡಿಯೋ ಅಂತ ಹೇಳಿ ಜೈಲಾಧಿಕಾರಿಗಳು ಜಾರಿಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ರನ್ಯಾರಾವ್ ಗೆಳೆಯ ತರುಣ್ ವಿಡಿಯೋನೂ ಇದೆ ವೈರಲ್ ಆಗಿರುವಂತಹ ವಿಡಿಯೋಗಳಲ್ಲಿ. ಮೊಬೈಲ್ ಎಲ್ಲಿಂದ ಸಿಗ್ತಾ ಇದೆ ಇವರಿಗೆ? ಇಂಟರ್ನೆಟ್ ಕನೆಕ್ಷನ್ ಹೇಗೆ ಸಿಗ್ತಾ ಇದೆ? ಇದು ಸರ್ಕಾರದ ವೈಫಲ್ಯ ಅಲ್ವಾ ಶಿವಕುಮಾರ್? ಜೈಲು ಇಲಾಖೆಯ ವೈಫಲ್ಯ ಅಲ್ವಾ? ಜೈಲಾಧಿಕಾರಿಗಳ ವೈಫಲ್ಯ ಅಲ್ವಾ? ನಾಚಿಕೆ ಆಗಲ್ವಾ ಇವರಿಗೆ ಅಂತ ಹೇಳಿ ಶಿವಕುಮಾರ್? ವಿದೇಶಿ ಖಂಡಿತವಾಗ್ಲು ಸದ್ಯ ಈ ಬಗ್ಗೆ ಜೈಲ್ನ ಅಂದ್ರೆ ಕಾರಾಗೃಹ ಇಲಾಖೆ ಎಡಿಜಿಪಿ ಆಗಿರುವಂತಹ ದಯಾನಂದ್ ಅವರು ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರಾಗುತ್ತೆ ಕೂಡಲೇ ದಯಾನಂದ್ ಅವರು ಈ ಬಗ್ಗೆ ಕಠಿಣವಾದಂತಹ ಕ್ರಮ ಅಂತ ತಗೋಬೇಕು. ಜೊತೆಗೆ ಯಾರೇ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ರು ಕೂಡ ಅವರ ಮೇಲೆ ಶಿಸ್ತು ಕ್ರಮವನ್ನು ತಗೋಬೇಕು. ಜೊತೆಗೆ ಖುದ್ದು ನನಗೆ ಲಿಖಿತವಾದಂತಹ ವರದಿಯನ್ನ ಕೊಡಬೇಕು ಅಂತೇಳಿ ಜೈಲಿನ ಅಧಿಕಾರಿಗಳಿಗೆ ಕಾರಾಗೃಹ ಇಲಾಖೆ ಎಡಿಜಿಪಿ ಅವರು ಹೇಳಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಕಳೆದ 15-20 ದಿನಗಳ ಹಿಂದಷ್ಟೇ ಸ್ವತಃ ನ್ಯೂಸ್ ಫಸ್ಟ್ ನಾವು ಕೂಡ ಒಂದು ಸುದ್ದಿಯನ್ನ ಮಾಡಿದ್ವಿ. ಜೈಲಿನಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿರ್ತಾರೆ. ಆತನಿಗೆ ಸೇಬಿನ ಹಾರವನ್ನ ಹಾಕಿ ಇದೇ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೇಕ್ ಅನ್ನ ಕಟ್ ಮಾಡಿ ಬರ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿರ್ತಾರೆ. ಆ ಸುದ್ದಿಯನ್ನ ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿರುತ್ತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಕಾರಾಗೃಹ ಇಲಾಖೆಯ ಡಿಜಿಪಿ ಆಗಿರುವಂತಹ ದಿವ್ಯಶ್ರೀ ಅವರಿಂದ ವರದಿ ಪಡ್ಕೊಳ್ಳುವಂತ ಕೆಲಸವನ್ನ ದಯಾನಂದ್ ಮಾಡಿರ್ತಾರೆ. ಜೊತೆಗೆ ಗುಬ್ಬಚ್ಚಿ ಸೀನನ ಪ್ರಕರಣದಲ್ಲಿ ಯಾರೆಲ್ಲ ಅಧಿಕಾರಿಗಳು ಶಾಮೀಲ್ ಆಗಿರ್ತಾರೆ ಅಂದ್ರೆ ಅವರು ಜೈಲಿನಲ್ಲಿ ರಾಜಾತಿಥ್ಯ ಪಡೆಯಲಿಕ್ಕೆ ನೆರವನ್ನ ಕೊಟ್ಟಿರ್ತಾರೆ. ಆ ಒಂದು 3 ಜನ ಅಧಿಕಾರಿಗಳನ್ನ ಹಿಂದೆ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಕೂಡ ಆಗಿತ್ತು. ಕೇವಲ ಅದಾಗಿ 15-20 ದಿನಗಳಷ್ಟೇ ಅಂದ್ರೆ ಕಳೆದ 15-20 ದಿನಗಳ ಹಿಂದಷ್ಟೇ 3-4 ಜನ ಅಧಿಕಾರಿಗಳು ಇದೇ ಪರಪ್ಪನ ಅಗ್ರಹಾರದ ಸಿಬ್ಬಂದಿ ಸಸ್ಪೆಂಡ್ ಆಗಿದ್ರು ಕೂಡ ಈಗ ಮತ್ತೆ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಿರುವಂತದ್ದು. ಅಂದ್ರೆ ಉಮೇಶ್ ರೆಡ್ಡಿಗೆ ಸೇರಿದಂತಹ ವಿಡಿಯೋಗಳು ಏನು ವೈರಲ್ ಆಗಿದೆ ಇವು ಹಳೆ ವಿಡಿಯೋಗಳು ಅಂತೇಳಿ ಜೈಲಿನ ಮೂಲಗಳು ಹೇಳ್ತಿದ್ರೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ತರುಣ್ ರಾವ್ ಆತ ಏನು ಜೈಲಿನಲ್ಲಿದ್ದಾನೆ, ಆತನಿಗೆ ಜೈಲಿನಲ್ಲಿ ರಾಜಾತಿಥ್ಯ ಪಡ್ಕೊಂಡಿರುವಂತಹ ಫೋಟೋ ವಿಡಿಯೋಗಳು ಕೂಡ ಸದ್ಯ ವೈರಲ್ ಆಗ್ತಿರುವಂತದ್ದು. ಆತ ಜೈಲಿನ ಆವರಣದ ಒಳಗಡೆ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡ್ತಾನೆ, ಮೊಬೈಲ್ ಅನ್ನ ಬಳಕೆಯನ್ನ ಮಾಡ್ತಾನೆ. ಇದು ಹಳೆ ವಿಡಿಯೋ ಅಂತ ಹೇಳಿಕೆ ಜೈಲಿನ ಅಧಿಕಾರಿಗಳು ಸಾಧ್ಯನೇ ಇಲ್ಲ. ಇದ್ರ ಬಗ್ಗೆ ಕಠಿಣವಾದಂತಹ ಕ್ರಮ ಆಗುತ್ತೆ. ಸ್ವತಃ ಈ ಬಗ್ಗೆ ಖುದ್ದು ದಯಾನಂದ್ ಅವರ ಗಮನಕ್ಕೂ ಕೂಡ ಈ ವಿಚಾರ ಬಂದಿರುವಂತದ್ದು. ಆದ್ರೆ ಜೈಲಿನ ಅಧಿಕಾರಿಗಳ ಗಮನಕ್ಕೆ ಇರದಂತೆ ಜೈಲಿನ ಒಳಗಡೆ ನಿಷೇಧಿತ ವಸ್ತುಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು ಯಾವ ಕೂಡ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ಕಡೆ ಎಷ್ಟೇ ಸ್ಟ್ರಿಕ್ಟ್ ಮಾಡ್ತಿದ್ರು ಕೂಡ ಜೈಲಿನ ಸಿಬ್ಬಂದಿ ಮತ್ತೆ ತಮ್ಮ ಕಳ್ಳಾಟವನ್ನು ಮುಂದುವರಿಸಿರುವಂತದ್ದು. ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕು. ಹಿಂದೆ ಸ್ವತಃ ನಟ ದರ್ಶನ್ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವ್ರಿಗೆ ರೌಡಿ ಶೀಟರ್ಗಳ ಜೊತೆ ಕೂತಿದ್ದಂತ ಫೋಟೋಗಳು, ರಾಜಾತಿಥ್ಯದ ಫೋಟೋಗಳು ಏನು ಹೊರಗಡೆ ಬರುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಕಾರಾಗೃಹ ಇಲಾಖೆ ಎಡಿಜಿಪಿ ಆಗಿದ್ದಂತ ದಯಾನಂದ್ ಅವರೇ 3 FIR ಗಳನ್ನ ದಾಖಲು ಮಾಡಿರ್ತಾರೆ. ಈಗ ಬದಲಾದಂತಹ ಸನ್ನಿವೇಶದಲ್ಲಿ ಹಿಂದೆ ಕಮಿಷನರ್ ಆಗಿದ್ದಂತ ದಯಾನಂದ್ ಕಾರಾಗೃಹ ಇಲಾಖೆಗೆ ಎಡಿಜಿಪಿ ಆಗಿ ಬಂದಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಕೂಡ ಅವರ ಅಂಡರ್ನಲ್ಲೇ ಬರುತ್ತೆ. ಒಂದ್ ಕಡೆ ದಯಾನಂದ್ ಅವರು ತುಂಬಾನೇ ಸ್ಟ್ರಿಕ್ಟ್ ಆಗಿ ಜೈಲ್ನ ಮಾನಿಟರ್ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ದಯಾನಂದ್ ಅವರು ಎಡಿಜಿಪಿ ಆಗಿ ಕಾರಾಗೃಹ ಇಲಾಖೆ ಬಂದಂತ ನಂತರದಲ್ಲಿ ಸಾಕಷ್ಟು ಫೋಟೋಗಳು, ವಿಡಿಯೋಗಳು, ಜೈಲಿನ ರಾಜಾತಿಥ್ಯದ ವಿಡಿಯೋಗಳು ಹೊರಗಡೆ ಬರ್ತಿರುವಂತದ್ದು. ಉದ್ದೇಶಪೂರ್ವಕವಾಗಿ ಹಳೆ ವಿಡಿಯೋಗಳನ್ನ ವೈರಲ್ ಮಾಡ್ತಿದ್ದಾರೆ ಅಥವಾ ಮತ್ತೆ ಏನಾದ್ರೂ ಹೊಸದಾಗಿ ಇವೆಲ್ಲವೂ ಕೂಡ ನಡೀತಿದ್ರೆ ಈ ರೀತಿಯಾಗಿ ಹಲವು ಆಯಾಮಗಳಲ್ಲೂ ಕೂಡ ನಾವು ತನಿಖೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಸದ್ಯ ಪೊಲೀಸ್ ಮೂಲಗಳು ಹೇಳ್ತಿರುವಂತದ್ದು. ವಿದೇಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.